10वीं 8वीं कक्षा विद्यार्थियों को मैं पहले स्वागत करता हूं। बच्चों, आज 8वीं कक्षा की संबंधित एक गद्य पाठ को आज आरंभ करता हूं। इस गद्य पाठ का नाम है समाचार पत्र की आत्मकथा। क्या है? समाचार पत्र की ಆತ್ಮಕಥಾ ಸಮಾಚಾರ ಪತ್ರದ ಆತ್ಮಕಥೆ ಅನ್ನುವಂಥದ್ದನ್ನು ನಾವು ಇಂದು ಆರಂಭಿಸ್ತಾ ಇದ್ದೇವೆ. ಏನ್ ಮಕ್ಕಳೇ? ಹಾ, ಏನ್ ಹೇಳಿ? समाचार पत्र की आत्मकथा. जोर से बताओ. समाचार पत्र की आत्मकथा. हाँ, आत्मकथा ಅನ್ನುವಂಥದ್ದು. समाचार समाचार का अर्थ क्या है? समाचार. हाँ, खबर. खबर का अर्थ क्या है? सुद्दी, ನ್ಯೂಸ್. ಇಲ್ಲಿ ಸುದ್ದಿ ಅನ್ನುವಂಥದ್ದು ಏನ್ ಹೇಳಿ? ಸುದ್ದಿ, ಖಬರ್ ಅನ್ನುವಂಥದ್ದು ಸುದ್ದಿ. ಸುದ್ದಿಯ ಏನಪ್ಪಾ ಅಂತಂದ್ರೆ ಸಮಾಚಾರ ಪತ್ರ ಅಂತಂದ್ರೆ ಇದು ಲೆಟರ್ ಅನ್ನುವಂಥದ್ದು. ಅದರ ಈ ಆತ್ಮಕಥಾ ಅನ್ನುವಂಥದ್ದು ಅಂದ್ರೆ ಅದರ ಆತ್ಮಕಥೆಯನ್ನ ನಾವು ಹೇಳ್ತಾ ಇದ್ದೇವೆ ಅಂತ. ಹೀಗೆ ಇದು 8ನೇ ತರಗತಿಗೆ ಒಂದು ಗದ್ಯ ಪಾಠವನ್ನು ಇಟ್ಟಿದ್ದಾರೆ. ಇದು ಸಂಕಲಿತವಾಗಿರ್ತಕ್ಕಂಥದ್ದು. ಇದರ ಒಂದು ಗದ್ಯ ಪಾಠವನ್ನು ನಾವು ಇಂದು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ನೋಡಿ, ಪೇಜ್ ನಂಬರ್ 40. ಶುರು ಕರೆಂಗೆ. ಪಾಠ 6 ಸಮಾಚಾರ ಪತ್ರ ಕಿ ಆತ್ಮಕಥಾ. ಸಮಾಚಾರ ಪತ್ರದ ಆತ್ಮಕಥೆ ಅಂತಕ್ಕಂಥದ್ದನ್ನು ನಾವು ಇಂದು ಆರಂಭವನ್ನು ಮಾಡೋಣ. बच्चों, इस पाठ को लिखने का मुख्य उद्देश्य क्या है? यहाँ इस गद्य पाठ का आशय क्या है, वह विचार के बारे में हम पहले चर्चा करेंगे. मಕ್ಕಳೇ, ಈ ಒಂದು ಪಾಠದಲ್ಲಿ ಈ ಗದ್ಯ ಪಾಠದ ಮುಖ್ಯವಾಗಿರತಕ್ಕಂಥ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಂಡು ಆ ನಂತರದಲ್ಲಿ ನಾವು ಈ ಗದ್ಯ ಪಾಠದ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡತಕ್ಕಂಥದ್ದು. इस पाठ के द्वारा समाचार पत्र की आत्मकथा नामक पाठ के द्वारा बच्चे समाचार पत्र की महत्व और लाभ को समझ सकते हैं. ಈ ಗದ್ಯ ಪಾಠದಿಂದ ನಾವೇನ್ ತಿಳ್ಕೊಳ್ತೀವಿ ಅಂತಂದ್ರೆ ಮಕ್ಕಳೇ, ನಾವು ಈ ಒಂದು ಗದ್ಯ ಪಾಠದಿಂದ ಸಮಾಚಾರ ಪತ್ರಕ್ಕೆ ಮಹತ್ವ, ಇದರ ಮಹತ್ವ ಏನು, ಇದರ ಇಂಪಾರ್ಟೆನ್ಸ್ ಏನು, ಯಾಕೆ ಇದರಲ್ಲಿ ಮಹತ್ವವನ್ನ ಹೇಳಿದ್ದಾರೆ, ಏನ್ ಮಹತ್ವವನ್ನ ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಳ್ತೇವೆ. ಜೊತೆಗೆ इस गद्य पाठ का ये लाभ, इस गद्य पाठ को पढ़ने से हमें क्या लाभ है, वही विचार के बारे में हम चर्चा करते हैं. बच्चों, व्याकरण की दृष्टि से हम चर्चा करेंगे. तो बच्चा इस शब्द है, बच्चा बच्चे एक वचन है. क्या है? एक वचन. बच्चे ಬಹುವಚನ. ಬಚ್ಚ ಮಗು, ಬಚ್ಚೆ ಮಕ್ಕಳು. ಈ ಗದ್ಯ ಪಾಠದಿಂದ ನಾವು ಮಕ್ಕಳು ಏನನ್ನು ತಿಳ್ಕೊಳ್ತೇವೆ ಅಂತಂದ್ರೆ, ಗದ್ಯ ಈ ಸಮಾಚಾರ ಪತ್ರದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲ, इस पाठ से हम क्या सीख सकते हैं, लाभ को समझ सकते हैं. लाभ क्या है? विलोम शब्द. हाँ, विलोम शब्द. लाभ का विलोम शब्द क्या है बच्चों? हाँ, वेरी गुड. नष्ट. क्या है? नष्ट. नष्ट क्या है? हानि. हानि कहते हैं. क्या है? हानि. लाभ. लाभ का अर्थ क्या है? लाभ, ಪ್ರಾಫಿಟ್ ಅನ್ನುವಂಥದ್ದು. ನಷ್ಟ ಅನ್ನುವಂಥದ್ದನ್ನು ನಾವು ಇಲ್ಲಿ ಏನ್ ಮಾಡ್ತೇವೆ ಕೇಳಿದ್ರೆ ತಿಳ್ಕೊಳ್ತೇವೆ. ಇದರಿಂದ ಆಗ್ತಕ್ಕಂಥ ಹಾನಿ ಏನು, ಅಥವಾ ಇದರ ಮುಖ್ಯವಾಗಿರ್ತಕ್ಕಂಥ ಲಾಭ ಏನು, ಇದರಿಂದ ನಾವು ಏನನ್ನ ತಿಳ್ಕೊಳ್ತೇವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು. बच्चों, इस गद्य पाठ में एक विशेषता को ये बताया जा सकते हैं. बच्चों, अच्छा, आज इस गद्य पाठ में आते हैं. क्या है? रोज सवेरे घर आऊं. ಇಲ್ಲಿ
ಒಂದು ಉಕ್ತಿಯನ್ನ ಹೇಳ್ತಾ ಇದೆ. ರೋಜ್ ರೋಜ್ ಅಂತಂದ್ರೆ ಡೈಲಿ, ದಿನಾಲು. ಸಬೇರೆ 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 ಸುಬಹ. ಕ್ಯಾ ಹೈ? ಸುಬಹ. ಸುಬಹ ಸುಬಹ ಅಂತಂದ್ರೆ ಬೆಳಿಗ್ಗೆ. ಸುಬಹ ಶಾಮ್. ಕ್ಯಾ ಹೈ? ಶಾಮ್. ಸುಬಹ ಶಾಮ್, ಬೆಳಿಗ್ಗೆ ಸಾಯಂಕಾಲ. ಘರ್ ಮೇ ಆವು, ನಾನು ಬೆಳಿಗ್ಗೆ ಬೆಳಿಗ್ಗೆ ಮನೆಗೆ ಬರ್ತೇನೆ. ದೇಶ ವಿದೇಶಕ್ಕೆ ಖಬರ್ ಸುನಾವು. ದೇಶ ವಿದೇಶ, ಭಾರತ ದೇಶ, ನಮ್ಮ ದೇಶದಲ್ಲಿರುವಂತಹ ಖಬರ್ ಸುದ್ದಿಯನ್ನ ಸುನಾವು ನಿಮ್ಗೆ ಕೇಳಿಸ್ಕೊಳ್ತೇನೆ. ಜಮೀನ್ 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 पृथ्वी. आसमान आकाश. आसमान ಆಸ್ಮಾನ್. ನಾನು ಏನ್ ಮಾಡ್ತೇನೆ ಅಂತಂದ್ರೆ ಭೂಮಿಯಲ್ಲಿ ಇರುವಂತ ವಿಚಾರಗಳನ್ನ, ಆಕಾಶದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾನು ನಿಮ್ಗೆ ತರ್ತೇನೆ. ಅಷ್ಟೇ ಅಲ್ಲ, ಜಾನ್ತೆ ಹೋ ಮೈ ಕೌನ್ ಹೂ, ನಾನು ಯಾರು ಗೊತ್ತೇ ಅಂತ ಹೇಳ್ತಾ ಇದ್ದೆ. ಯಾರು? ಮೈ ಸಮಾಚಾರ ಪತ್ರ ಹೂ. ನಾನು ಯಾರು ಅಂತಂದ್ರೆ ನಾನು ಸಮಾಚಾರ ಪತ್ರ ಇದ್ದೇನೆ. ಸಮಾಚಾರ ಪತ್ರ ಇದ್ದೇನೆ, ನಾನು ನ್ಯೂಸ್ ಪೇಪರ್ ಇದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಮಕ್ಕಳೇ, ಈ ಪುಸ್ತಕದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ, ಬೇರೆ ಬೇರೆಯ ಭಾಷೆಗಳ ನ್ಯೂಸ್ ಪೇಪರ್ಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕೂಡ ಇದನ್ನು ಓದ್ತಾ ಇದ್ದೇವೆ. ಬೆಳಿಗ್ಗೆ ಏನ್ ಮಾಡ್ತೇವೆ, ಇದನ್ನ ಓದಿ ತಿಳ್ಕೊಳ್ತಾ ಇದ್ದೇವೆ. अच्छा बच्चों, इस आत्मकथा के बारे में हम चर्चा करेंगे. याद आया आपको? ನೆನಪಾಯಿತೆ ನಿಮಗೆ? मैं ही समाचार पत्र हूँ. मैं कौन हूँ? मैं समाचार पत्र हूँ. ನಾನು ಯಾರು ಗೊತ್ತೇ ಮಕ್ಕಳೇ? ನಾನು ಸಮಾಚಾರ ಪತ್ರ ಇದ್ದೇನೆ, ನಾನು ನ್ಯೂಸ್ ಪೇಪರ್ ಇದ್ದೇನೆ, ನಾನು ನ್ಯೂಸ್ ಪೇಪರ್ ಇದ್ದೇನೆ, ನಾನು ಸಮಾಚಾರ ಪತ್ರ ಇದ್ದೇನೆ ಅಂತ ಹೇಳ್ತಿದೆ. ಆತ್ಮಕಥವನ್ನ ಅದರ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದೆ. ಸುಬಹ ಹೋತೆ ಹಿ, ಸುಬಹ ಬೆಳಗ್ಗೆ, ಬೆಳಗ್ಗೆ ಆಗ್ತಾ ಇದ್ದಂತೆ ಮೈ ಹರ್ ಘರ್ ಮೇ ದಿಖಾಯಿ ದೇತಾ ಹೂ, ನಾನು ಬೆಳಗ್ಗೆ ಆಗ್ತಾ ಇದ್ದಂತೆ ಎಲ್ಲರ ಮನೆಯಲ್ಲೂ ಕೂಡ ಕಂಡು ಬರ್ತೇನೆ. ನೀವು ನ್ಯೂಸ್ ಪೇಪರ್ ಓದ್ತಿರಲ್ವಾ? ನ್ಯೂಸ್ ಪೇಪರ್ ಯಾವಾಗ ಬರ್ತದೆ? ಬೆಳಗ್ಗೆ. ನಾನು ಬೆಳಗ್ಗೆ ಆಗ್ತಾ ಇದ್ದಂತೆ ಎಲ್ಲರ ಮನೆಯಲ್ಲೂ ಕೂಡ ಕಂಡು ಬರ್ತೇನೆ. ಎಲ್ಲರ ಮನೆಯಲ್ಲೂ ಕೂಡ ನಾನು ಕಂಡು ಬರ್ತೇನೆ ಅಂತ ಹೇಳ್ತಾ ಇದೆ. ಅಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ನ್ಯೂಸ್ ಪೇಪರ್ ಬರ್ತಕ್ಕಂಥದ್ದು, ಸಮಾಚಾರ ಪತ್ರ ಬರ್ತಕ್ಕಂಥದ್ದು ಬೆಳಗ್ಗೆ. कई लोगों की मुझे पढ़े बिना ही सुबह नहीं होती. कई लोगों को, ಕೆಲವು ಜನರಿಗೆ ಬೆಳಿಗ್ಗೆ ನಾನು ಓದದೇ ಇದ್ರೆ ಅವರಿಗೆ ಬೆಳಗಾಗುವುದೇ ಇಲ್ಲ. ಅಂದ್ರೆ ಸಮಾಚಾರ ಪತ್ರ ಸಭಿ ಲೋಗ್ ಪಡ್ತೇ हैं ಸುಬಹ. ಅವನ್ನ ನನ್ನ ಓದಲಿಲ್ಲ ಅಂತ ಆದ್ರೆ ಅವರಿಗೆ ಬೆಳಗನೇ ಆಗಲ್ಲ. ಅಂದ್ರೆ ನಾನು ಅವರಿಗೆ ಬೆಳಗಿನ ಎಲ್ಲ ವಿಚಾರಗಳನ್ನ ತಂದು ಕೊಡ್ತೇನೆ. ಬೆಳಗಿನ ಸುದ್ದಿ ಎಲ್ಲ ವಿಚಾರಗಳನ್ನ ನಾನು ಪತ್ರಿಕೆ ಮೂಲಕ ಏನ್ ಮಾಡ್ತೇನೆ ಕೇಳಿದ್ರೆ ತಂದು ಕೊಡ್ತೇನೆ ಅಂತ ಹೇಳ್ತಾ ಇದೆ. ಕೈ ಲೋಗ್ ಮುಜೆ ಪಡ್ತೆ ಪಡ್ತೆ ಹಿ ಚಾಯ್ और ಕಾಫಿ ಪೀತೆ ನಹೀ. ಕೆಲವು ಜನ ಏನ್ ಮಾಡ್ತಿದ್ದಾರೆ, ಪೇಪರ್ ಅನ್ನ ಓದ್ತಾ ಇದ್ದಾರೆ. ಓದುತ್ತಾ ಓದುತ್ತಾ ಇದ್ದಂತೆ ಏನ್ ಮಾಡ್ತಾರೆ, ಪೇಪರ್ ಅನ್ನ ಓದುತ್ತಾ ಓದುತ್ತಾ ಅವ್ರು ಏನ್ ಮಾಡ್ತಿದ್ದಾರೆ ಮಕ್ಕಳೇ? ಚಾಯ್ ಚಾಯ್ ಟೀ ಕಾಫಿ, ಕಾಫಿಯನ್ನ ನೀ ಕುಡಿತಾರೆ. ಆಮೇಲೆ ಏನ್ ಮಾಡ್ತಾರೆ? ಕಾಫಿಯನ್ನು ಕೂಡ ಕಾಫಿಯನ್ನು ಕುಡಿತಾರೆ. ಅಂದ್ರೆ ನ್ಯೂಸ್ ಪೇಪರ್ ಅನ್ನ ಓದುತ್ತಾ ಇದ್ದಂತೆ ಏನಪ್ಪಾ, ನ್ಯೂಸ್ ಪೇಪರ್ ಅನ್ನ ಹೀಗೆ ಓದುತ್ತಾ ಓದುತ್ತಾ ಇದ್ದಂತೆ ಅವ್ರೇನ್ ಮಾಡ್ತಿದ್ದಾರೆ? ಕಾಫಿ ಟೀ ಎಲ್ಲವನ್ನ ಕುಡಿತಾರೆ. ಅಂದ್ರೆ ನಾನು ಅವರಿಗೆ ಕಾಫಿಯನ್ನ ಕುಡಿಯುವುದಕ್ಕೂ ಸಹ ಅವರಿಗೆ ಸಹಾಯವನ್ನ ಮಾಡ್ತೇನೆ. ಕಾಫಿ ಕುಡಿಬೇಕಾದ್ರೂ ಕೂಡ ನನ್ನನ್ನ ಎಲ್ಲರೂ ಕೂಡ ಪ್ರೀತಿಸ್ತಾರೆ, ಎಲ್ಲರೂ ಕೂಡ ನನ್ನನ್ನ ಪ್ರೀತಿಸ್ತಾರೆ ಅಂತ ಇಲ್ಲಿ ಆತ್ಮಕಥೆಯಲ್ಲಿ ಹೇಳ್ಕೊಡ್ತಾ ಇದೆ. ಅಷ್ಟೇ ಅಲ್ಲ ಮಕ್ಕಳೇ, ಮುಂದೆ ಹೇಳ್ತಿದ್ದಾರೆ ನೋಡಿ, ಪಡ್ತೆ ಪಡ್ತೆ ಈ ಚಾಯ್ और ಕಾಫಿ ಪೀತೆ नहीं.
ಅವರು ಓದುತ್ತಾ ಕಾಫಿ ಮತ್ತು ಟೀಯನ್ನ ಏನ್ ಮಾಡ್ತಾರೆ ಕೇಳಿದ್ರೆ ಕುಡಿತಾರೆ. मैं व्यक्ति जीवन का एक महत्वपूर्ण हिस्सा बन गया हूं. मैं नानु का अर्थ क्या है? समाचार पत्र हर एक व्यक्ति का एक हिस्सा बन जा सकता हूं. ನಾನು ಪ್ರತಿಯೊಬ್ಬ ವ್ಯಕ್ತಿಯ ಏನಪ್ಪಾ ಅಂತಂದ್ರೆ ಒಂದು ಪಾರ್ಟ್ ಇದ್ದಂತೆ. ನನ್ನನ್ನ ಓದೇ ಇದ್ರೆ ಅವರಿಗೆ ಪ್ರಪಂಚದ ಜ್ಞಾನವೇ ಗೊತ್ತಾಗಲಾರದು. ನನ್ನನ್ನು ಓದಿದ ಮೇಲೆ ಅವರು ಎಲ್ಲ ಏನಾಗ್ತಾ ಇದ್ದಾರೆ ಅಂತಂದ್ರೆ ಜಾಗರೂಕರಾಗ್ತಾರೆ. ಅದನ್ನ ಎಲ್ಲರೂ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. जीवन का विलोम शब्द क्या है बच्चों? हाँ, जीवन का विलोम शब्द मरण. ನಾನು ಜೀವನದ ಅವರ ಜೀವನದ ಒಂದು ಭಾಗ ಆಗಿದ್ದೇನೆ. ಜೀವನ का एक महत्वपूर्ण हिस्सा बन गया हूं. हिस्सा ಒಂದು ಪಾರ್ಟ್ ಆಗಿದ್ದೇನೆ. ಪ್ರತಿಯೊಬ್ಬ ಜೀವನದ ವ್ಯಕ್ತಿಯ ಜೀವನದ ಒಂದು ಭಾಗ ನಾನಾಗಿದ್ದೇನೆ ಅಂತ ಹೇಳ್ತಾ ಇದೆ. ನಾನು मैं का तो क्या है? समाचार पत्र. मनुष्य को उनके अपने घर बैठे ಎಲ್ಲರೂ ಏನ್ ಮಾಡ್ತಿದ್ರೆ ಕೇಳಿದ್ರೆ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡಿರ್ತಾರಲ್ವಾ, ಅವ್ರಿಗೆ ನಾನು ಏನ್ ಮಾಡ್ತಿದ್ದೀನಿ? सारे विश्व के जानकारी देता हूं. विश्व समानार्थक शब्द, समानार्थक शब्द बच्चों. समानार्थक विश्व का समानार्थक शब्द क्या है? दुनिया. क्या है? दुनिया, विश्व, प्रपंच. ನಾನು ವಿಶ್ವದ ಇಡೀ ಪ್ರಪಂಚದ ಏನ್ ಮಾಡ್ತಿದ್ದೇನೆ ಕೇಳಿದ್ರೆ ನಾನು ವಿಶ್ವಕ್ಕೆ ಜಾಣಕಾರಿ ದೇತಾ ಹೂं. ನಾನು ಕೇವಲ भारत या गांव या शहर का विषय का मैं नहीं देता और सभी क्या है विश्व की दुनिया की जानकारी देता हूं. ನಾನು ಇಡೀ ವಿಶ್ವದ ಏನಪ್ಪಾ ಅಂತಂದ್ರೆ ತಿಳುವಳಿಕೆಯನ್ನ ನಿಮಗೆ ತಂದುಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, मैं का क्या है? समाचार पत्र. अमीर का विलोम शब्द क्या है बच्चों? अमीर अंद्रेनु श्रीमंत. गरीब का क्या है? ಬಡವ. ನಾನು ಕೇವಲ ಶ್ರೀಮಂತರ ಪರವಾಗಿ ಮಾತ್ರ ಇಲ್ಲ. ನಾನು ಏನಪ್ಪಾ ಅಂತಂದ್ರೆ ಅಮೀರ್ ಶ್ರೀಮಂತ और गरीब बड़वर सबके ಎಲ್ಲರ ज्ञान का ज्ञान अज्ञान क्या है? ज्ञान अज्ञान ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಸಸ್ತಾ ಸಸ್ತಾ सस्ता. सस्ता का अर्थ क्या है? कड़िमे, कम. महंगा, तुट्टी. ज्यादा. ನಾನು ಎಲ್ಲರಿಗೂ ಕೂಡ ಕಡಿಮೆಯ ಹಣದಲ್ಲಿ, ತುಂಬಾ ಕಡಿಮೆಯ ಹಣದಲ್ಲಿ ನಾನೇನ್ ಮಾಡ್ತಿದ್ದೀನಿ ಕೇಳಿದ್ರೆ ಸಮಾಚಾರವನ್ನ ನಿಮ್ಗೆ ಅವರಿಗೆ ತಂದು ಕೊಡ್ತಿದ್ದೀನಿ. ಹೇಳ್ತಿದ್ದಾರೆ ಮೈ ಅಮೀರ್ और गरीब ज्ञान का सस्ता और सुलभ साधन हूं. ನಾನು ಏನಪ್ಪಾ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ, ಅತಿ ಬಹಳ ಕಡಿಮೆಯಾಗಿರ್ತಕ್ಕಂಥ ಖರ್ಚಿನಲ್ಲಿ ಅವರಿಗೆ ಸುದ್ದಿಯನ್ನ ತರತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ಒಂದು ಪತ್ರಿಕೆ ಬೆಲೆ ಎಷ್ಟು ಮಕ್ಕಳೇ? 5 ರಿಂದ 10 ರೂಪಾಯಿ ಒಳಗಡೆಗೆ ಇರ್ತಕ್ಕಂಥದ್ದು. ಅಷ್ಟು ಕಡಿಮೆ ಬೆಲೆಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ಅವರಿಗೆ ತಂದು ಕೊಡ್ತಿದ್ದೀನಿ ಅನ್ನುವಂಥದ್ರ ಬಗ್ಗೆ ಹೇಳ್ತಿದ್ದಾರೆ. ಬಚ್ಚೋ ಪಹಲೆ ಸಮಾಚಾರ ಪತ್ರ ಯಾ ಖಬರ್ ಯಾ ಸುದ್ದಿ ಸಮಾಚಾರಗಳನ್ನ ಹೇಗೆ ಜನರಿಗೆ ತಲುಪಿಸ್ತಾ ಇದ್ದುದು ಅನ್ನುವಂಥದ್ರ ಬಗ್ಗೆ ಮುಂದಿನ ಗದ್ಯ ಭಾಗದಲ್ಲಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲಮೇ, ಪ್ರಾಚೀನ ಪ್ರಾಚೀನ ಹಳೆಯ, ಪುರಾಣ. ನಯ क्या है? ನಯ. ನಾನು
ಪ್ರಾಚೀನ ಕಾಲದಲ್ಲಿ ಅಂದ್ರೆ ಸಮಾಚಾರ ಪತ್ರವು ಪ್ರಾಚೀನ ಕಾಲದಲ್ಲಿ ಕಾಲನೆ ರಾಜ ಮಹಾರಾಜರು ರಾಜ ಮಹಾರಾಜರು ಏನ್ ಮಾಡ್ತಿದ್ರು ಅಂತಂದ್ರೆ ಕಬೂತರೋಂಕೆ ದ್ವಾರ ಕಬೂತರ್ ಕಾರ್ತಿಕ ಪ್ರಾಚೀನ ಕಾಲನೆ ಅಂದ್ರೆ ಪುರಾತನ ಕಾಲದಲ್ಲಿ ರಾಜ ಮಹಾರಾಜರು ಅಂದ್ರೆ ರಾಜರು ಮೊದಲೇ ಈಗೆಲ್ಲ ಪ್ರಜಾಪ್ರಭುತ್ವ ಇದೆಯಲ್ವಾ, ಮೊದಲೇ ರಾಜರ ಆಡಳಿತ ಇತ್ತು. ಅಂತ ಸಂದರ್ಭದಲ್ಲಿ ಕಬೂತರೋಂಕೆ ದ್ವಾರ ಕಬೂತರ್ ಪಾರಿವಾಳದ ಮೂಲಕ संदेश भेजा करते थे. सुद्दी या खबर को या समाचार को कबूतरों के द्वारा भेजा करते थे. ಇಲ್ಲಿ ಪಾರಿವಾಳದ ಮೂಲಕ ಏನ್ ಮಾಡ್ತಿದ್ರು, ಸುದ್ದಿಯನ್ನ ಕಳಿಸ್ಕೊಡ್ತಾ ಇದ್ರು. ಯಾವಾಗ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಸುದ್ದಿಯನ್ನ ಪಾರಿವಾಳದ ಮೂಲಕ ಏನ್ ಮಾಡ್ತಿದ್ರು, ಕಳಿಸಿಕೊಡ್ತಾ ಇದ್ರು. ಹಾಗೆ देखिए बच्चों, संदेशवाहक भी संदेश लेकर जाते थे. ಈ ಕಬೂತರ್ ಪಾರಿವಾಳಕ್ಕೆ ಅದನ್ನ ಸಂದೇಶವನ್ನ ಸುದ್ದಿಯನ್ನ ಅದಕ್ಕೆ ಕಾಲಿಗೆ ಕಟ್ಟಿಬಿಟ್ಟು ಏನ್ ಮಾಡ್ತಿದ್ರು ಕೇಳಿದ್ರೆ ಸುದ್ದಿ ಖಬರನ್ನ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಇಂದು ಏನಾಗಿದೆ ಮಕ್ಕಳೇ, ಬಹಳ ಬದಲಾವಣೆ ಆಗಿದೆ. ಇದು ಇಂದು ಆಧುನಿಕ ಯುಗದಲ್ಲಿ ಸುದ್ದಿ ಸಮಾಚಾರಗಳು ವಿಭಿನ್ನವಾಗಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಆ ನಂತರ ಪ್ರಾಚೀನ ಕಾಲದಲ್ಲಿ ಪಾರಿವಾಳದ ಮೂಲಕ ಸುದ್ದಿಯನ್ನ ಕಳಿಸ್ತಾ ಇದ್ರು ಅಂತ ಇಲ್ಲಿ ಹೇಳಿದ್ದಾರೆ. आज तत्कालीन स्थिति में वर्तमान में समाचार पत्र पहुंचने के लिए साधन बने हैं. ಆದರೆ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಪಾರಿವಾಳದ ಮೂಲಕ ಸುದ್ದಿ ಸಮಾಚಾರವನ್ನು ಕಳಿಸ್ತಾ ಇದ್ರು. आज इस खबर को या समाचार को पहुंचने के लिए नए साधन बन गए हैं. ಇಂದು ಹೊಸ ಸಾಧನಗಳನ್ನ ಏನ್ ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. जिसमें क्या है, रेडियो. क्या है, रेडियो. क्या है, ಇಂದು ಬೇರೆ ಸಾಧನಗಳ ಮೂಲಕ ಸಮಾಚಾರ ಸುದ್ದಿಗಳನ್ನ ಕಳಿಸತಕ್ಕಂತ ವ್ಯವಸ್ಥೆ ಏನಾಗಿದೆ ಕೇಳಿದ್ರೆ ರೇಡಿಯೋ ಮೂಲಕ ಕಳಿಸ್ತಿದ್ದಾರೆ. ಅಷ್ಟೇ ಅಲ್ಲ ಮಕ್ಕಳೇ, ಟೆಲಿಫೋನ್. क्या है, ಟೆಲಿಫೋನ್. ಇಂದು ಸುದ್ದಿಗಳನ್ನ ಕಳಿಸುವುದಕ್ಕೆ ಟೆಲಿಫೋನಿನ ಮುಖಾಂತರ ಸಮಾಚಾರಗಳನ್ನು ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದೂರದರ್ಶನ್ ಅಂತಂದ್ರೆ ಏನ್ ಮಕ್ಕಳೇ, ಟಿವಿ, ಟೆಲಿವಿಷನ್ ಅಂತ ಏನ್ ಕರೀತೀರಲ್ವಾ, ಟೆಲಿವಿಷನ್ ಮೂಲಕ. ಅದೇ ರೀತಿಯಾಗಿ ಕಂಪ್ಯೂಟರ್. कंप्यूटर. आज इस साधनों के द्वारा समाचार भेजा जा सकते हैं. ಇಂದು ಸಮಾಚಾರಗಳನ್ನ ಈ ಒಂದು ಸಾಧನಗಳ ಮೂಲಕ ನಾವು ಏನ್ ಮಾಡ್ತಿದ್ದೇವೆ ಕೇಳಿದ್ರೆ ಸುದ್ದಿಗಳನ್ನ ಕಳಿಸ್ತಾ ಇದ್ದೇವೆ. क्या है, रेडियो. बोलिए, रेडियो. ಹೇಳ್ರಿ, टेलीफोन, दूरदर्शन, कंप्यूटर. आज क्या है, ಕಂಪ್ಯೂಟರ್ ಆದಿ ಮೇರೆ ಸಾಥಿ ಹೈ. ಇವೆಲ್ಲ ನಮ್ಮ ಸ್ನೇಹಿತರಾಗಿದ್ದಾರೆ. ಅಂದ್ರೆ ಇಲ್ಲಿ ಸುದ್ದಿಯ ಸ್ನೇಹಿತರು. ಇವೆಲ್ಲ ಸುದ್ದಿಯನ್ನು ಕಳಿಸುವುದಕ್ಕೆ ಇಲ್ಲಿ ಸ್ನೇಹಿತರಾಗಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. बच्चों, पहले इस क्या है, रेडियो के विचार के बारे में चर्चा करते हैं. ಆದ್ರೆ ಇವೆಲ್ಲ ಮಾಧ್ಯಮಗಳ ಮೂಲಕ ನಮಗೆ ಸುದ್ದಿ ಸಮಾಚಾರಗಳು ಬರ್ತಾ ಇದ್ದು ರೇಡಿಯೋದ ಮೂಲಕ ನಮಗೆ ಸುದ್ದಿ ಹೇಗೆ ತಲುಪ್ತಾ ಇತ್ತು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ರೇಡಿಯೋ ಜೈಸೆ, ಉದಾಹರಣೆಗೆ ರೇಡಿಯೋ ತೆಗೆದುಕೊಂಡ್ರೆ ಸಾಧನೋಸೆ ಸಮಾಚಾರ. ಈ ರೇಡಿಯೋ ಅನ್ನುವಂಥದ್ದು ಏನಾಗಿದೆ ಕೇಳಿದ್ರೆ ಈ ಸಮಾಚಾರ ಸುದ್ದಿಯನ್ನ ಸುಂಜಾ ಸಕ್ತೆ ಹೈ, ಸುನ್ನ ಕೇಳಿಸ್ಕೊಳ್ಳೋದು. ರೇಡಿಯೋ ಏನಾಗುತ್ತೆ ಕೇಳಿದ್ರೆ ನಮ್ಗೆ ಕೇವಲ ಸುದ್ದಿ ಸಮಾಚಾರಗಳನ್ನ ಕೇಳಿಸ್ಕೊಳ್ತೇವೆ. ಅದೇ ರೀತಿಯಾಗಿ ಅವರು ದೂರದರ್ಶನ್, ಆದ್ರೆ ದೂರದರ್ಶನಕ್ಕೆ ಇದನ್ನ ಹೋಲಿಕೆಯನ್ನ ಮಾಡಿದಾಗ ದೂರದರ್ಶನ್ ನಾವು
ರೇಡಿಯೋದ ಮೂಲಕ ಸುದ್ದಿಯನ್ನು ಕೇವಲ ಕಿವಿಯಲ್ಲಿ ಕೇಳಿಸ್ಕೊಳ್ತೇವೆ, ಆದ್ರೆ ದೂರದರ್ಶನ ಹಾಗಲ್ಲ. ಅಲ್ಲಿ ಆ ಕೇಳುವುದರ ಜೊತೆಗೆ सुनने के साथ साथ घटनाओं को हमारे सामने आंखों के सामने देखते हैं, ನಾವು ಅದನ್ನ ನೋಡ್ತೇವೆ. ಇದು घटनाओं को देखा जा सकता है. ನಾವು ಘಟನೆಗಳನ್ನ ಏನ್ ಮಾಡ್ತೇವೆ ಕೇಳಿದ್ರೆ ನೋಡ್ತೇವೆ. ಅಥವಾ ಏನಪ್ಪಾ ಅಂತಂದ್ರೆ ಇಲ್ಲಿ ಭೂಕಂಪನ ಆಗಿದೆ ಅನ್ನುವಂಥದ್ದು ಎಲ್ಲೋ ದೇಶದಲ್ಲಿ ಸುದ್ದಿಯನ್ನ ಹೇಳಿದ್ರೆ, ಆದ್ರೆ ಇಲ್ಲಿ ರೇಡಿಯೋದಲ್ಲಿ ಭೂಕಂಪನ ಆಗಿದೆ ಅನ್ನುವಂಥದ್ದನ್ನ ಸಮಾಚಾರದ ಮೂಲಕ ಹೇಳ್ತಾರೆ. ಆದ್ರೆ ಯಾವ ಪ್ರದೇಶದಲ್ಲಿ ಭೂಮಿ ಕಂಪಿಸಿದೆ, ಎಷ್ಟು ಪ್ರಮಾಣದಲ್ಲಿ ಅದು ಆ ಕಂಪನ ಆಗಿದೆ ಅನ್ನುವಂಥದ್ದನ್ನ ಅಲ್ಲಿ ಚಿತ್ರದ ಮೂಲಕ ಏನ್ ಮಾಡ್ತಾರೆ ಕೇಳಿದ್ರೆ ತೋರಿಸ್ತಾರೆ. ಹೀಗೆ ನಮ್ಗೆ ರೇಡಿಯೋ ಅನ್ನುವಂಥದ್ದು ಕೇವಲ ಸುದ್ದಿ ಸಮಾಚಾರಗಳನ್ನ ಕಿವಿಯ ಮೂಲಕ ಕೇಳ್ಕೊಳ್ತೇವೆ, ಆದ್ರೆ ದೂರದರ್ಶನ ಅನ್ನುವಂಥದ್ದು ಕೇಳುವುದರ ಜೊತೆಗೆ सुनने के साथ घटनाओं को देखा जा सकता है. ನಾವು ಘಟನೆಗಳನ್ನ ಏನ್ ಮಾಡ್ತೇವೆ ನೋಡ್ತೇವೆ ಅನ್ನುವಂಥದ್ದನ್ನ ನಾವು ಇದರಿಂದ ತಿಳ್ಕೊಳ್ತೇವೆ. ಲೇಕಿನ್ ಏಕೆಂದರೆ ಇನ್ ಸಭಿ ಮೇ ಸೆ ಮೈ ಸರಳ ಅವರು ಬಿದ್ದವೆ ಈ ಸಾಧನ. ಆದರೆ ಇವೆಲ್ಲ ಸಾಧನಗಳು ಅಂದ್ರೆ ಮಕ್ಕಳೇ, ರೇಡಿಯೋ, ಟೆಲಿಫೋನ್, ದೂರದರ್ಶನ್, ಕಂಪ್ಯೂಟರ್ ಅಂದ್ರೆ ಇವುಗಳಿಗೆ ಹಣ ತುಂಬಾ ಖರ್ಚಾಗ್ತದೆ. ಇವುಗಳನ್ನ ಖರೀದಿಯನ್ನು ಮಾಡಿ ರೇಡಿಯೋ ತಗೋಬೇಕು ಅಂತ ಆದ್ರೆ ನಾವು ತುಂಬಾ ದುಡ್ಡನ್ನು ಕೊಡ್ಬೇಕಾಗ್ತದೆ. टेलीफोन खरीदने के लिए ज्यादा पैसा खर्च कर सकते हैं, और दूरदर्शन को भी, और उसी तरह से कंप्यूटर के लिए. ಹೀಗೆ ಈ ಎಲ್ಲ ಸಾಧನಗಳನ್ನು ಖರೀದಿ ಮಾಡೋದಕ್ಕೆ ಹೋದ್ರೆ ಹಣವನ್ನು ನಾವೇನ್ ಮಾಡ್ತೇವೆ, ತುಂಬಾ ಖರ್ಚನ್ನ ಮಾಡಬೇಕಾಗುತ್ತೆ. ಆದ್ರೆ ಇವುಗಳನ್ನ ನಾವು ಹೋಲಿಸಿ ಕೇವಲ ಸಮಾಚಾರ ಪತ್ರಕ್ಕೆ ನಾವು ಗಮನ ಹರಿಸೋದಾದ್ರೆ ಕೇವಲ 10 ರೂಪಾಯಿಯಲ್ಲಿಯೇ ಎಲ್ಲ ಸುದ್ದಿಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಹೀಗೆ ಈ ಸಮಾಚಾರ ಪತ್ರ ನಮ್ಗೆ ಯಾವ ರೀತಿಯಾಗಿ ಅನುಕೂಲವನ್ನ ತಂದುಕೊಡ್ತಾ ಇದೆ ಅನ್ನುವಂಥದ್ದನ್ನ ನಮ್ಗೆ ಲಾಭದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತೀವಿ. बच्चों आज अगले गद्य भाग में कहते हैं ಬೇರೆ ಬೇರೆಯ ಭಾಷೆಗಳ ಮೂಲಕ ಯಾವ ಸಂದರ್ಭದಲ್ಲಿ ಯಾವ ಪತ್ರಿಕೆಗಳು ಉಗಮಗೊಂಡವು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಭಾರತ ವರ್ಷ में पहले मैं अंग्रेजी में बंगाल गजट नाम से सन 1780 में प्रकाशित हुआ. ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಈ ಸಮಾಚಾರ ಪತ್ರಗಳು ಏನಾದವು ಅಂತಂದ್ರೆ ಪ್ರಕಟಗೊಂಡವು ಅಂತ ಹೇಳ್ತಿದ್ದಾರೆ. ಭಾರತ ವರ್ಷ ಮೇ ಭಾರತ ದೇಶದಲ್ಲಿ ಪೇಲೆ ಮೈ ನಾನು ಅಂಗ್ರೇಜಿ ಮೇ ಮೊಟ್ಟ ಮೊದಲು ಇಂಗ್ಲಿಷ್ ನಲ್ಲಿ ನ್ಯೂಸ್ ಪೇಪರ್ಗಳನ್ನ ಫಸ್ಟ್ ಏನ್ ಮಾಡಿದ್ರು, ಬಿಡುಗಡೆಯನ್ನ ಮಾಡಿದ್ರು. ಅದು ಯಾವುದು? ಬಂಗಾಲ ಗಜೆಟ್. ಏನ್ ಹೇಳಿ? ಬಂಗಾಲ ಗಜೆಟ್. ಇದು ಇಂಗ್ಲಿಷ್ ಪತ್ರಿಕೆ. ಇದು ಇಂಗ್ಲಿಷ್ ಪತ್ರಿಕೆಯನ್ನ ಬಂಗಾಲ ಗಜೆಟ್ ಅನ್ನುವಂತಹ ಒಂದು ಹೆಸರಿನಿಂದ ಏನಾಯ್ತು ಕೇಳಿದ್ರೆ ಇದು ಪ್ರಕಟಗೊಳ್ತು. ಇದು ಪ್ರತಿಶಕ 1780ರಲ್ಲಿ ಇದು ಪ್ರಕಟಗೊಳ್ತು, ಬಂಗಾಲ ಗಜೆಟ್ ಅನ್ನುವಂಥದ್ದು. और उसी प्रकार हिंदी में ನಮ್ಮ ಹಿಂದಿ ಭಾಷೆಯಲ್ಲಿ ರಾಷ್ಟ್ರ ಭಾಷೆಯಲ್ಲಿ ಇಲ್ಲೂ ಕೂಡ ಒಂದು ಪತ್ರಿಕೆ ಬಿಡುಗಡೆ ಆಗ್ತದೆ. ಅದು ಉದಂತ ಮಾರ್ತಾಂಡ ನಮ್ಸೆ. ಅದು ಏನಪ್ಪಾ ಅಂತಂದ್ರೆ ಉದಂತ ಮಾರ್ತಾಂಡ. ಇದು ಹಿಂದಿ ಭಾಷೆಯಲ್ಲಿ ಪ್ರಥಮ ಬಾರಿಗೆ ಪ್ರಕಟಗೊಂಡ ಪತ್ರಿಕೆ ಇದಾಗಿದೆ. ಬಚ್ಚೋ ಏಕ್ ಬಾರ್ ಬತಾಯಿಯೇ, ಉದಂತ ಮಾರ್ತಾಂಡ. ಉದಂತ ಮಾರ್ತಾಂಡ ಅನ್ನುವಂಥದ್ದು ಇದು ಮೊದಲನೇದಾಗಿ ಹಿಂದಿ ಭಾಷೆಯಲ್ಲಿ ಪ್ರಕಟಗೊಂಡಂತ ಮೊಟ್ಟ ಮೊದಲ ಏನಪ್ಪಾ ಅಂತಂದ್ರೆ ಪತ್ರಿಕೆಯಾಗಿದೆ. ಹಾಗೆ ಕನ್ನಡ ಮೇ ಅದೇ ರೀತಿಯಾಗಿ ನೀವು ಮಾತೃಭಾಷೆಯಾಗಿ ಕನ್ನಡವನ್ನು ಕಲಿತಾ ಇದ್ದೀರಲ್ವಾ, ಈ ಮಾತೃಭಾಷೆಯ ಮೊದಲನೆಯ ಸಮಾಚಾರ ಪತ್ರಿಕಾ ಯಾವುದು ಅಂತಂದ್ರೆ ಮಂಗಳೂರು ಸಮಾಚಾರ. ಬೋಲೋ ಎಲ್ಲ ಪತ್ರಿಕೆಗಳಿಗಿಂತ ಮೊಟ್ಟ ಮೊದಲು ಪ್ರಕಟಗೊಂಡಂತ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆ ಅಂತಕ್ಕಂಥದ್ದು. ಇದು ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂದ್ರೆ ಪ್ರಕಟಗೊಂಡಂತ ಇದು ಪತ್ರಿಕೆಯಾಗಿದೆ. ಅದೇ ರೀತಿಯಾಗಿ ರೂಪ ಮೇ ಸನ್ 1843 में
ಪಹಲೆ ಪ್ರಕಟ ಹುವಾ. ಇದು ಕ್ರಿಸ್ತಶಕ ಏನಪ್ಪಾ ಅಂತಂದ್ರೆ 1843ರಲ್ಲಿ ಇದು ಮೊಟ್ಟ ಮೊದಲು ಈ ಪತ್ರಿಕೆ ಪ್ರಕಟಗೊಳ್ತು. और आगे बताया गया है ವರ್ತಮಾನ ಸಮಯ ಇಂದು ಇಂದಿನ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ವಿಭಿನ್ನ ಭಾಷಾವೊಮ್ಮೆ ಬೇರೆ ಬೇರೆ ಭಾಷೆಗಳಲ್ಲಿ ಏನಪ್ಪಾ ಅಂತಂದ್ರೆ ಹಜಾರೋ ಸಂಖ್ಯೆಯೊಮ್ಮೆ ಪ್ರಕಾಶಿತ ಹೋತಾ रहता है. ಸಾವಿರಾರು ಸಂಖ್ಯೆಗಳಲ್ಲಿ ಈ ವೃತ್ತಪತ್ರಿಕೆಗಳು ಪ್ರಕಟಗೊಂಡವು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಯಾವ್ಯಾವುದು ಅಂತಂದ್ರೆ ನವಭಾರತ ಟೈಮ್ಸ್, ಬೋಲೋ ನವಭಾರತ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, इंडियन एक्सप्रेस, संयुक्त कर्नाटक. बच्चों आज इस व्याकरण में आए हुए विचारों को विद्यार्थियों के सामने, छात्रों के सामने यहाँ विचार को प्रस्तुत करेंगे. तो पहले विलोम शब्द की संबंधित व्याकरण की संबंधित विचार को चर्चा करेंगे. अज्ञान, गरीब, जीवन, मरण, विलोम शब्द जमीन, आसमान, शाम, सुबह, प्यारा, अज्ञान, अमीर, जीवन, गरीब, मरण. एकवचन बहुवचन, एकवचन बहुवचन, बच्चा, बच्चा, बच्चे, बच्चे, समानार्थक शब्द, समानार्थक शब्द, विश्व, विश्व, दुनिया, दुनिया, विलोम शब्द, लाभ, लाभ, नष्ट, नष्ट, सुबह, सुबह, शाम, शाम, जमीन, जमीन, आसमान, आसमान, जीवन, जीवन, मरण, मरण, अमीर, अमीर, गरीब, गरीब, ज्ञान, ज्ञान, अज्ञान, अज्ञान, सस्ता, सस्ता, महंगा, महंगा, प्राचीन, प्राचीन, नह, नह, महंगा. रंजिता बोलो, रंजिता. हाँ. एकवचन बहुवचन, बच्चा, बच्चा, बच्चे, बच्चे, समानार्थक शब्द, समानार्थक शब्द, विश्व, 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 दुनिया, दुनिया, विलोम शब्द, विलोम शब्द, लाभ, लाभ, नष्ट, नष्ट, सुबह, सुबह, शाम, शाम, जमीन, जमीन, आसमान, आसमान, जीवन, 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 मरण, मरण, अमीर, अमीर, गरीब, गरीब. एकवचन बहुवचन, एकवचन बहुवचन, बच्चा, बच्चे, बच्चे, समानार्थक शब्द, समानार्थक शब्द, विश्व, विश्व, दुनिया, दुनिया, विलोम शब्द, विलोम शब्द, लाभ, लाभ, नष्ट, नष्ट, सुबह, सुबह, शाम, शाम, जमीन, जमीन, आसमान, आसमान, जीवन, जीवन, मरण, मरण, अमीर, अमीर, गरीब, गरीब, ज्ञान, ज्ञान, अज्ञान, अज्ञान, सस्ता, सस्ता, महंगा, महंगा, प्राचीन, प्राचीन, नया, नया. अनिता. एकवचन बहुवचन, एकवचन बहुवचन, बच्चा, बच्चा, बच्चे, बच्चे, समानार्थक शब्द, समानार्थक शब्द, शाम, शाम, विश्व, 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 दुनिया, दुनिया, विलोम शब्द, विलोम शब्द, लाभ, लाभ, नष्ट, नष्ट, सुबह, सुबह, शाम, शाम, जीवन, जीवन, मरण. मरण, मरण, जमीन, जमीन, आसमान, आसमान, अमीर, अमीर, गरीब, गरीब.
च